ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ತುಂಬ ದಿನಗಳಿಂದ ಸರಿಯಾಗಿ ವಿಡಿಯೋಸ್ ಕೂಡ ಬರ್ತಾ ಇರಲಿಲ್ಲ. ಏನು ರೀಸನ್ ಅಂತ ಕೂಡ ಇದೇ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಬನ್ನಿ ಆಗಿದೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಆಗಿದೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟ್ ಆಲ್ರೆಡಿ ನಾನು ತೋರಿಸಿದ್ನಲ್ಲ ಬ್ರೌನ್ ಕಲರು ಆ ಸ್ಯಾರಿ ಕೂಡ ಬ್ಲೌಸ್ನ ಸ್ಟಿಚ್ ಮಾಡಿ ರೆಡಿ ಮಾಡಿ ಕೊಟ್ಟಿದ್ದಾಯಿತು ಅವ್ರಿಗೆ, ಕಸ್ಟಮರ್ಗೆ. ನೆಕ್ಸ್ಟ್ ಬಂದ್ಬಿಟ್ಟು ಯೆಲ್ಲೋ ಕಲರ್ ಸ್ಯಾರಿ, ಇದು ಕೂಡ ನನಗೆ ಗೊತ್ತಿರೋರೆ ಸ್ಟಿಚ್ ಮಾಡಲಿಕ್ಕೆ ಫಸ್ಟ್ ಟೈಮ್ ಕೊಟ್ಟಿದ್ದಾರೆ. ಅದು ಕೂಡ ಈ ರೀತಿಯಾಗಿ ಬಫ್ ಸ್ಲೀವ್ ಬಂದಿದೆ. ಈ ಸ್ಯಾರಿ ಕೂಡ ಫಾಲ್ ಹಾಕಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಬ್ಲೌಸ್ ನೋಡಿ ಯಾವ ರೀತಿಯಾಗಿದೆ ಅಂತ. ಬಫ್ ಸ್ಲೀವ್ ಬಂದಿದೆ. ಆ ಸ್ಯಾರಿಗೆ ಹಿಂದೆಗಡೆ ಡೋರಿ ಮಾಡೋದಕ್ಕೆ ಹೇಳಿದ್ರು, ಅದನ್ನು ಕೂಡ ಮಾಡಿದ್ದೆ. ಅದನ್ನು ಕೂಡ ಕಸ್ಟಮರಿಗೆ ಕೊಟ್ಟೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿಯಾಗಿ ಸ್ಯಾರಿ ಇದೆ. ಇದು ಬಂದ್ಬಿಟ್ಟು ಎಂಬ್ರಾಯ್ಡಿಂಗ್ ಸ್ಯಾರಿ. ಇದು ಬಂದ್ಬಿಟ್ಟು 2 ಸ್ಯಾರಿ ಇತ್ತು, ಅವ್ರಿಗೆ 1 ಸ್ಯಾರಿ ಕೊಟ್ಟು ಕಳಿಸಿದ್ದೀನಿ. ನಂಗೆ ಗೊತ್ತಿರೋರೆ ಇದ್ರದ್ದು ಒಂದು ಪಿಕ್ ಕೂಡ ನಾನು ನಿಮಗೆ ಸೈಡಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ಯಾವ ರೀತಿಯಾಗಿದೆ ಸ್ಟಿಚ್ ಮಾಡಿ ಕೊಟ್ಟಿದ್ಮೇಲೆ ಅಂತ ಅಂದ್ಬಿಟ್ಟು. ಅದನ್ನು ಕೂಡ ಒಂದು ಪಿಕ್ ಅಟ್ಯಾಚ್ ಮಾಡಿರ್ತೀನಿ. ಇದು ಕೂಡ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ. ಒಂದು ಸ್ಯಾರಿ ಬಂದ್ಬಿಟ್ಟು ಇದು, ಇನ್ನೊಂದು ಸ್ಯಾರಿ ಬಂದ್ಬಿಟ್ಟು ಈ ರೀತಿಯಾಗಿತ್ತು. ಇದನ್ನು ಕೂಡ ಸ್ಟಿಚ್ ಮಾಡಿ ಅವ್ರಿಗೆ ಕೊಟ್ಟೆ. ತುಂಬಾ ಚೆನ್ನಾಗಿ ಬಂತು. ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ತಂಗಿ ಸ್ಯಾರಿಗೆ ಅವಳು ಕೂಡ ಬ್ಲೌಸ್ನ ಸ್ಟಿಚ್ ಮಾಡಿ ಕೊಟ್ಟಿದ್ದೆ. ಸ್ಯಾರಿ ವಿತ್ ಬ್ಲೌಸ್ ಅವಳದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಾನು ಕೂಡ ಈ ಸ್ಯಾರಿದು ಒಂದು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿದ್ದೆ. ಬ್ಲೌಸ್ ವಿಡಿಯೋನ ಬೇರೆ ಯಾವುದಾದ್ರೂ ವಿಡಿಯೋಗಳಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಈ 3 ಸ್ಯಾರಿಗಳನ್ನ ಆ ಬ್ಲೌಸ್ನ ಕೂಡ ಸ್ಟಿಚ್ ಮಾಡಿ ಸೀರೆ ಫಾಲ್ ಕೂಡ ಎಲ್ಲ ಹಾಕಿ ಎಲ್ಲ ಕೂಡ ರೆಡಿ ಮಾಡಿದ್ದೆ. ಅವ್ರಿಗೆ ಸ್ಯಾರಿನ ಫಸ್ಟ್ ಕೊಟ್ಬಿಡೋಣ ಅಂದ್ಬಿಟ್ಟು 3 ಸ್ಯಾರಿನೂ ರೆಡಿ ಮಾಡಿ ಕೊಟ್ಬಿಟ್ಟಿದ್ದೀನಿ. ಒಂದು ಬ್ಲೌಸ್ ಮಾತ್ರ ಸ್ಟಿಚ್ ಮಾಡಿದ್ದೆ, ಇನ್ನೊಂದು ನಾಳೆ ಕೊಡ್ತೀನಿ ಅಂತ ಹೇಳಿದ್ದೆ. ಸರಿ ಆಗಲಿ ಅಂದ್ಬಿಟ್ಟು ಇದನ್ನೆಲ್ಲ ಸ್ಯಾರಿಗಳೆಲ್ಲ ಫಾಲ್ ಹಾಕಿತ್ತಲ್ಲ, ತುಂಬ ಇಟ್ಕೊಳಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಫಸ್ಟ್ ಈ 3 ಸ್ಯಾರಿ ಮತ್ತು ಇದೊಂದು ಬ್ಲೌಸ್ನ ಅವ್ರಿಗೆ ತಲುಪಿಸ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. 3 ಸ್ಯಾರಿಗಳು ಕೂಡ ಒಬ್ರದ್ದೇನೆ, ಒಂದು ಮಾತ್ರ ಸ್ಟಿಚ್ ಮಾಡಿದ್ದೆ, ಇನ್ನು 3 ಹಾಗೆ ಇತ್ತು. ಸರಿ ಸ್ಟಿಚ್ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಇದನ್ನು ರೆಡಿ ಮಾಡಿರೋದನ್ನ ಕೊಟ್ಟು ಕಳಿಸ್ಬಿಟ್ಟೆ. ನೆಕ್ಸ್ಟ್ ಡೇ ನೋಡಿ, ನೆಕ್ಸ್ಟ್ ಡೇ ಮತ್ತೆ ನಾನು ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೆ. ಇದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಇದೇ ರೀತಿ ನಾನು ನನ್ನ ತಂಗಿ ಇಬ್ಬರು ಕೂಡ ಸ್ಟಿಚ್ ಮಾಡ್ಕೊಂಡ್ವಿ. ಅದಾದಮೇಲೆ ಒಂದು ಸ್ಯಾರಿ ಕುಚ್ಚು ಕಟ್ಲಿಕ್ಕೆ ಕೂಡ ಬಂದಿತ್ತು ಈ ರೀತಿಯಾಗಿ ಡಿಸೈನು. ಇದು ಆಲ್ರೆಡಿ ಸೇಮ್ ಇದೇ ಥರ ಸ್ಯಾರಿಗೆ ಇನ್ನೊಂದು ಸ್ಯಾರಿ ಕುಚ್ಚು ಕಟ್ಟಿದ್ದೆ. ಅವ್ರದ್ದೇ ಇಬ್ಬರು ಸ್ಯಾರಿ ಇತ್ತು, ಅವ್ರು ಕೂಡ ಇದೇ ರೀತಿ ಕಟ್ಟಲಿಕ್ಕೆ ಹೇಳಿದ್ರು. ಇದು ಆಮೇಲೆ ಕಟ್ಟಿದ ಸ್ಯಾರಿ. ಈ ಸ್ಯಾರಿಗೆ ಈ ರೀತಿಯಾಗಿ ಕುಚ್ಚು ಕಟ್ಟಿದ್ದೀನಿ. ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಈ ರೀತಿಯಾಗಿದೆ. ಒಂದು ಬೀಡು ಒಂದು ಕುಚ್ಚು ಬಂದಿತ್ತು. ಈ ರೀತಿಯಾಗಿ ಒಂದು ಸ್ಯಾರಿನ ಕುಚ್ಚು ಕಟ್ಟಿದ್ದೀನಿ. ಇದು ಕೂಡ ತುಂಬ ಬೇಗ ಕಟ್ಬೋದು, ಒನ್ ಡೇಗೆಲ್ಲ ಕಟ್ಬೋದು. ಈ ರೀತಿಯಾಗಿ ಕಟ್ಟಿದ್ದೀನಿ. ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಇದು 550 ರೇಂಜ್ ಸ್ಯಾರಿ. ಇದು ಕುಚ್ಚು ಡಿಸೈನು ತುಂಬಾ ಚೆನ್ನಾಗಿ ಕೂಡ ಬಂದಿದೆ. ನೋಡಿ, ಗೊತ್ತಾಗ್ತಾ ಇದೆ ಅಂತ ಅನ್ಕೊತೀನಿ. ತುಂಬಾ ಚೆನ್ನಾಗಿ ಕೂಡ ಬಂದಿದೆ. ಈ ರೀತಿ ಒಂದು ಸ್ಯಾರಿ ಕುಚ್ಚು ಕಟ್ಟಿದೆ ನೋಡಿ. ನಾನು ಆಲ್ರೆಡಿ ತೋರಿಸಿದ್ನಲ್ವ, ಅದೇ ರೀತಿಯಾಗಿ ಇನ್ನೂ ಒಂದು ಸ್ಯಾರಿ ಕೂಡ ಇದೆ, ಅದೇ ಡಿಸೈನ್ ಕೂಡ ಇದು. ಈ ರೀತಿಯಾಗಿ ಒಂದು ಸೀರೆ ಕುಚ್ಚು ಕಟ್ಟಿದೆ ನೋಡಿ. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಸ್ಯಾರಿ, ಇದು ಈ ರೀತಿಯಾಗಿ ಬಂದಿದೆ. ಇದು ಕೂಡ ತುಂಬ ಚೆನ್ನಾಗಿದೆ. ಪ್ರೈಸ್ ಕೂಡ ಓಕೆ ಅಂತ ಅನಿಸುತ್ತೆ. ಒಂದು 400 to 450 ರೇಂಜಲ್ಲಿದೆ ಈ ಸ್ಯಾರಿ ಕುಚ್ಚು. ನಿಮ್ಮ ಏರಿಯಾಗೆ ಅನುಗುಣವಾಗಿ ಪ್ರೈಸ್ನ ಕೂಡ ಇಟ್ಕೋಬೋದು. ತುಂಬ ಚೆನ್ನಾಗಿ ಬಂದಿದೆ ಔಟ್ಲುಕ್ಕು. ಇದು ಮೈಸೂರು ಸಿಲ್ಕು, ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಥರ ಬಂದಿದೆ. ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿಯಾಗಿ ಸ್ಯಾರಿ ನಾವೇ ಅಂಗಡಿ ಮಾಡಿರೋದ್ರಿಂದ ಇದು ಅಲ್ಲೇ ತೊಗೊಂಡಿರೋ ಸ್ಯಾರಿ. ಅವ್ರು ಅಲ್ಲೇ ತೊಗೊಂಡು ಅಲ್ಲೇ ಸ್ಯಾರಿನ ಕೂಡ ಸ್ಟಿಚ್ ಮಾಡ್ಕೊಂಡಿರೋದು. ತುಂಬಾ ಚೆನ್ನಾಗಿ ಕೂಡ ಬಂದಿದೆ ಸ್ಯಾರಿ. ನೋಡಿ ಈ ರೀತಿಯಾಗಿದೆ. ಇದು ನಮ್ಮ ಅಂಗಡಿದೆ ಸ್ಯಾರಿ. ನೆಕ್ಸ್ಟ್ ಇದು ಡೀಟೇಲ್ಸ್ ಎಲ್ಲ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಬ್ಲೌಸ್ ನೋಡಿ ಈ ರೀತಿಯಾಗಿ ಸ್ಟಿಚ್ ಮಾಡಿರೋದು. ಬ್ಲೌಸು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ, ಸ್ಲೀವ್ ಕೂಡ ಈ ಥರ ಡಿಸೈನ್ ಬಂದಿದೆ. ಬಫ್ ಸ್ಲೀವ್ ಇದೆ. ಇಂದ ಬ್ಯಾಕ್ ಡಿಸೈನ್ ನೋಡಿ, ಬ್ಯಾಕ್ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ. ನನಗೆ ಕೂಡ ತುಂಬ ಇಷ್ಟ ಆಯಿತು ನೋಡಿ ಯಾವ ರೀತಿಯಾಗಿದೆ ಅಂತ. ಇಷ್ಟು ದಿನಗಳಿಂದ ವಿಡಿಯೋ ಹಾಕಲಿಕ್ಕೆ ಇದೇ ಕಾರಣ ಆಗಿದೆ. ವಿಡಿಯೋ ಹಾಕೋಕ್ಕಾಗಿರಲಿಲ್ಲ, ತುಂಬ ಬ್ಯುಸಿ ಇದೆ ನಾನು. ಹಬ್ಬದ್ದು ಬಟ್ಟೆಗಳೆಲ್ಲ ಇದ್ದಿದ್ದರಿಂದ ಸರಿಯಾಗಿ ವಿಡಿಯೋ ಹಾಕಿಲ್ಲ. ಇನ್ನು ಮುಂದೆ ಸರಿಯಾಗಿ ವಿಡಿಯೋ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವಿಡಿಯೋನ ಶೇರ್ ಮಾಡಿ. ಲಾಸ್ಟ್ ನೋಡಿ, ಇದು ಒಂದು ಬ್ಲೌಸ್ನ ಕೂಡ ಸ್ಟಿಚ್ ಮಾಡಿದ್ದೆ. ಇದು ಲಾಸ್ಟಲ್ಲಿ ಸಿಕ್ತು. ಇದು ಒಂದು ಕೂಡ ಪಿಕ್ ಅಟ್ಯಾಚ್ ಮಾಡಿದ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.